ಸ್ನೇಹಿತರೆ, ಬೆಂಗಳೂರಲ್ಲಿ ಪ್ರಸಿದ್ಧವಾದಂಥ ಒಂದು ದರ್ಗಾ ಮತ್ತು ಮಸೀದಿ ಇರುವಂಥ ಸ್ಥಳ ಅದು. ಇಲ್ಲಿ ಮುಸ್ಲಿಮ್ಸ್ ಎಲ್ಲರೂ ನಮಾಜ್ ಮಾಡಿಕೊಂಡು ಉಪವಾಸ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಆದರೆ ವಿಶೇಷವಾದ ಸಂಗತಿ ಏನಂದರೆ, ವಿಡಿಯೋದಲ್ಲಿ ನೀವು ಗಮನಿಸ್ಬೋದು, ನಮಾಜ್ ಮಾಡಿ ಬಂದಿರೋರು ಆಶೀರ್ವಾದ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಣ್ಣ ನಂಬಿಕೆ ಮೇಲೆ ಹಿಂದೂ ಹೆಣ್ಮಕ್ಳು ತಮ್ಮ ಮಕ್ಕಳನ್ನು ಎತ್ಕೊಂಡು ಅಲ್ಲಿ ಗಂಟೆಗಟ್ಟಲೆ ಕಾದು ಆಶೀರ್ವಾದನ ಮಾಡಿಸ್ಕೊತಾ ಇದ್ದಾರೆ. ಅದೇ ಒಳ್ಳೆ ಮನಸ್ಸಿಂದ ಇವರು ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ಆಶೀರ್ವಾದವನ್ನು. ಇದು ನಮ್ಮ ದೇಶದಲ್ಲಿ ನಡೆದು ಬಂದಿರುವಂಥ ಬಾಂಧವ್ಯ ಮತ್ತು ಇರುವಂಥ ಒಂದು ಬಾಂಧವ್ಯ. ಇದು ಪರಂಪರೆಗಳಿಂದ ಕೂಡ ಇದೇ ಥರ ನಡ್ಕೊಂಡು ಬಂದಿದೆ. ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸ್ಥಿತಿಗೂ ಕೂಡ ಜಾತಿ ಧರ್ಮದ ಒಂದು ದೃಷ್ಟಿಯಿಂದ ಬಣ್ಣವನ್ನು ಹಚ್ಚೋಕ್ಕೆ ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರೆ. ಯಾವ ಜಾತಿ ಧರ್ಮ ಕೂಡ ಕೊಲೆ ಮಾಡಿರಿ, ರೇಪ್ ಮಾಡಿರಿ, ಮತ್ತೊಂದು ಮಾಡಿರಿ ಅಂತ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ರೀಸೆಂಟಾಗಿ ಕೂಡ ಒಂದು ಹಾವೇರಿಯಲ್ಲಿ ಘಟನೆ ಆಗಿದೆ. 3 ಜನ ಹಿಂದೂ ಹುಡುಗರು ಮತ್ತು ಒಬ್ಬ ಮುಸ್ಲಿಂ ಸೇರಿಕೊಂಡು ಕೊಲೆ ಮಾಡಿದ್ದಾರೆ. ಯಾವುದೋ ವೈಯಕ್ತಿಕ ಕಾರಣಗಳಿಂದ. ಅದು ಖಂಡಿತ ತಪ್ಪು. ನಮ್ಮ ದೇಶದಲ್ಲಿ ಕಾನೂನು ಬದಲಾಗಬೇಕಾಗಿರೋದು ಜಾತಿ ಧರ್ಮಗಳ ಆಧಾರಿತದ ಮೇಲಲ್ಲ.